ಅಪ್ರಾಪ್ತ ಬಾಲಕನಿಗೆ ಗಾಡಿ ಕೊಟ್ಟು ಪೋಷಕರ ಎಡವಟ್ಟು. ವಾಹನ ಮಾಲೀಕರಿಗೆ 30,000 ದಂಡ, 1 ದಿನ ಜೈಲು ಶಿಕ್ಷೆ. ಅಪ್ರಾಪ್ತ ಮಕ್ಕಳಿಗೆ ವಾಹನ ಚಾಲನೆ ಮಾಡಲು ಗಾಡಿಗಳನ್ನ ಕೊಡುವುದು ಅಪರಾಧ. ಇಂತಹ ಅಪರಾಧ ಎಸಗುವವರಿಗೆ ನ್ಯಾಯಾಲಯ ಶಿಕ್ಷೆಯನ್ನ ವಿಧಿಸುತ್ತಿದೆ. ಈಗ ಗುಬ್ಬಿಯಲ್ಲೂ ಅಪ್ರಾಪ್ತ ಬಾಲಕ ವಾಹನ ಚಾಲನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು, ವಾಹನ ಮಾಲೀಕನಿಗೆ ಬರೋಬ್ಬರಿ 30,000 ರೂಪಾಯಿ ದಂಡ ಹಾಗೂ 1 ದಿನ ಜೈಲು ಶಿಕ್ಷೆಯನ್ನ ವಿಧಿಸಿ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸಿದೆ. ನರಸಿಂಹರಾಜು ಎಂಬುವವರು ಅವರ ಮಗ ರವಿಕುಮಾರ್ಗೆ KA06 HT3930 ನಂಬರ್ನ ದ್ವಿಚಕ್ರ ವಾಹನವನ್ನ ನೀಡಿದ್ರು. ಆದರೆ ರವಿಕುಮಾರ್ ಆ ಬೈಕ್ ಅನ್ನ ಅಪ್ರಾಪ್ತ ವಯಸ್ಸಿನ ಮಾರುತಿಗೆ ನೀಡಿದ್ದು, ರವಿಕುಮಾರ್ ಹಾಗೂ ಮಾರುತಿ ಇಬ್ಬರು ಗುಬ್ಬಿ ಪಟ್ಟಣದ ಹೊರವಲಯದ CI2 ಕಾಲೇಜು ಹಿಂಭಾಗದ ರಸ್ತೆಯಲ್ಲಿ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಾಲನೆಯನ್ನ ಮಾಡಿ ರಸ್ತೆ ಪಕ್ಕದಲ್ಲಿದ್ದ ಮಣ್ಣಿನ ಗುಡ್ಡೆಗೆ ಹೋಗಿ ಗುದ್ದಿದ್ದಾರೆ. ಅಪಘಾತದಲ್ಲಿ ಅಪ್ರಾಪ್ತ ಮಾರುತಿ ಹಾಗೂ ರವಿಕುಮಾರ್ಗೆ ಗಂಭೀರ ಗಾಯಗಳಾಗಿದ್ದು, ಈ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಬೈಕ್ ಕೊಟ್ಟ ಮಾಲೀಕ ನರಸಿಂಹರಾಜು, ರವಿಕುಮಾರ್ ಹಾಗೂ ಅಪ್ರಾಪ್ತ ಮಾರುತಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಮೂವರು ಗುಬ್ಬಿ ತಾಲೂಕಿನ CS ಪುರ ಹೋಬಳಿಯ ಚಿಕ್ಕಚಂಗಾವಿ ಗ್ರಾಮದವರಾಗಿದ್ದು, ಇವರ ವಿರುದ್ಧ ಗುಬ್ಬಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿ ಸಂಘರ್ಷಕ್ಕೆ ಒಳಗಾದ ಬಾಲಕ ಮಾರುತಿ ಎಂಬಾತನ ಮೇಲೆ ಬಾಲ ನ್ಯಾಯ ಮಂಡಳಿಗೆ ಪ್ರತ್ಯೇಕ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದ್ರು. ಪ್ರಕರಣದ 1ನೇ ಆರೋಪಿಯಾದ ರವಿಕುಮಾರ್ಗೆ 5,000 ರೂಪಾಯಿ ದಂಡ, 3ನೇ ಆರೋಪಿಯಾದ ವಾಹನ ಮಾಲೀಕರಿಗೆ 25,000 ರೂಪಾಯಿ ದಂಡ ಹಾಗೂ 1 ದಿನ ಜೈಲು ಶಿಕ್ಷೆಯನ್ನ ವಿಧಿಸಿ ಹಿರಿಯ ನ್ಯಾಯಾಧೀಶರಾದ ಶ್ರೀಮತಿ ಅನುಪಮಾ ಡಿ ಅವರು ತೀರ್ಪನ್ನ ನೀಡಿದ್ದಾರೆ. ನೋಡಿ, ನಿನ್ನೆ ದಿನಾಂಕ 30/6/2024 ನಮ್ಮ ಗುಬ್ಬಿ ನ್ಯಾಯಾಲಯದಲ್ಲಿ ಒಂದು ಅಪ್ರಾಪ್ತ ಬಾಲಕನಿಗೆ ಬೈಕ್ ಕೊಟ್ಟ ವಿಚಾರದಲ್ಲಿ ಒಂದು ಶಿಕ್ಷೆ ಪ್ರಮಾಣ ಪ್ರಕಟವಾಗಿದ್ದು, ಅದರಂತೆ ಅಪ್ರಾಪ್ತ ವಯಸ್ಕನಿಗೆ ಏನು ಬೈಕ್ ಕೊಟ್ಟಂಥ ನರಸಿಂಹರಾಜುರವರಿಗೆ 30,000 ರೂಪಾಯಿ ದಂಡ ಮತ್ತು 1 ದಿನ ಕಾರಾಗೃಹವಾಸ ಶಿಕ್ಷೆ ನಮ್ಮ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ ಪ್ರಕಟವಾಗಿದೆ. ಏನು ಈ ಕೇಸಿನ ಸಂಕ್ಷಿಪ್ತ ವಿವರ ಏನಂತಪ್ಪ ಅಂತಂದರೆ, ದಿನಾಂಕ 31/10/2024 ಒಂದು ಬೈಕು ಏನು KA06 HT3903 ಒಂದು ಬೈಕ್ R1 ಯಮಹ R1 ಬೈಕನ್ನು ಈ ಕೇಸಿನ ನರಸಿಂಹರಾಜು ಅನ್ನೋರು ಅವ್ರ ಮಗ ರವಿಕುಮಾರ್ ಅನ್ನೋರಿಗೆ ಬೈಕ್ ಕೊಟ್ಟಿರ್ತಾರೆ. ಆ ಬೈಕು ಆ ರವಿಕುಮಾರ್ ಅನ್ನೋನು ಇನ್ನೊಬ್ಬ ಅಪ್ರಾಪ್ತ ಬಾಲಕ ಮಾರುತಿ ಅನ್ನೋರಿಗೆ ಕೊಟ್ಟಿರ್ತಾರೆ. ಆ ಅಪ್ರಾಪ್ತ ಬಾಲಕ ಮಾರುತಿ ಅನ್ನೋರು ಈ ಗುಬ್ಬಿ ಪೊಲೀಸ್ ಠಾಣಾ ಸರಹದ್ದಿಗೆ ಸೇರಿದ CIT ಕಾಲೇಜ್ ಹಿಂಭಾಗ ಅತಿವೇಗ ಅಜಾಗರೂಕತೆಯಲ್ಲಿ ಚಾಲನೆ ಮಾಡ್ಕೊಂಡು ಹೋಗಿ ಒಂದು ಅಪಘಾತ ಪಡಿಸ್ಕೊಂಡಿರ್ತಾನೆ. ಈ ವಿಚಾರವಾಗಿ ಅವನಿಗೆ ಈ ಮಾರುತಿ ಅನ್ನೋರಿಗೆ ತೀವ್ರ ಸ್ವರೂಪದ ಪೆಟ್ಟಾಗಿರುತ್ತೆ. ಈ ವಿಚಾರದಲ್ಲಿ ಗುಬ್ಬಿ ಪೊಲೀಸ್ ಠಾಣಾಧಿಕಾರಿಗಳು ಒಂದು ಪ್ರಕರಣ ದಾಖಲಿಸಿಕೊಂಡು ಆ ತನಿಖೆ ಕೈಗೊಂಡು ಅವ್ರ ಮೇಲೆ 3 ಜನರ ಮೇಲೆ ಒಂದು ದೋಷಾರೋಪಣಾ ಪಟ್ಟಿ ಸಲ್ಲಿಸಿರ್ತಾರೆ ನ್ಯಾಯಾಲಯದಲ್ಲಿ. ಅಪ್ರಾಪ್ತ ಬಾಲಕನಿಗೆ ವಾಹನ ಚಲಾವಣೆ ಮಾಡಲು ಗಾಡಿ ಕೊಡೋದು ದೊಡ್ಡ ಅಪರಾಧ ಅಂತ ಗೊತ್ತಿದ್ರು ಕೆಲ ಪೋಷಕರು ಅಂತಹ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾನೆ ಇದ್ದು, ಇದೀಗ ಗುಬ್ಬಿ ನ್ಯಾಯಾಲಯ ಹೊರಡಿಸಿದ ತೀರ್ಪಿನಿಂದಾದರೂ ಅಪ್ರಾಪ್ತ ಬಾಲಕರಿಗೆ ವಾಹನವನ್ನ ಕೊಡೋ ಮುನ್ನ ಪೋಷಕರು ಎಚ್ಚರವನ್ನ ವಹಿಸಬೇಕಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.